ಮಾರ್ವಾಡಿಯವರು ಜಾಬ್ಸ್ ಯಾಕೆ ಮಾಡೋದಿಲ್ಲ ಗೊತ್ತಾ? ಅಂಡ್ ಅಮೆರಿಕದವರು ತುಂಬಾ ಪ್ಲಾನ್ಸ್ ಮಾಡಿ ತಲೆ ಚಚ್ಕೊಂಡ್ರು ಕೂಡ ಅವ್ರು ಮಾಡೋಕ್ ಆಗದೆ ಇರೋ ಕೆಲಸವನ್ನ ಚೈನಾ ಬರೀ 3 ವರ್ಷದಲ್ಲಿ ಮಾಡಿ ತೋರಿಸುತ್ತೆ. ಅದೇನು ಅಂತ ಹೇಳ್ತೀನಿ. ಅಂಡ್ ಹಾಗೆ ಇಲ್ಲಿ ಕಾಣಿಸ್ತಿರೋ ಈಕೆ ದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್. ಈಕೆ ಮಾಡಿದ್ದೇನು ಅಂತ ನೋಡಿದ್ರೆ ಯಾರೇ ಆಗ್ಲಿ ನಗ್ಲೇಬೇಕು. ಸೊ ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋ ಆಗೋಷ್ಟ್ರಲ್ಲಿ ನೀವು ಅನ್ನೋದೊಂದೇ, ಇದು ಆಕ್ಚುಲಿ ಚೆನ್ನಾಗಿರೋದು. ಹಾಯ್ ಹಲೋ ಅಂಡ್ ವೆಲ್ಕಮ್ ಟು ಫ್ಯಾಕ್ಟ್ಸ್. ಸೊ ಮಾರ್ವಾಡೀಸ್ ಇಲ್ವಾ ಸೇಟೂಸ್, ಇವರಲ್ಲಿ ತುಂಬಾ ಜನ ಕಂಪ್ನೀಸ್ ಅಲ್ಲಿ ಕೆಲಸ ಮಾಡಲ್ಲ. ಸೊ ಇದೇ ಪ್ರಶ್ನೆನ ಒಬ್ಬ ಮಾರ್ವಾಡಿಯನ್ನ ಕೇಳಿದಾಗ ಆತ ಹೇಳಿದ್ದೇನೋ ಗೊತ್ತಾ? ಟಾರ್ಗೆಟ್ ಇಲ್ದೇ ಇರೋನೇ ಜಾಬ್ ಮಾಡ್ತಾನೆ, ಟಾರ್ಗೆಟ್ ಇರೋಂತವ್ರು ಜಾಬ್ ಮಾಡೋದಿಲ್ಲ. ಅದ್ ಹೇಗಂದ್ರೆ ತಾನಿರೋದಕ್ಕೊಂದ್ ಮನೆ ಬೇಕು, ಅದಕ್ಕೊಂದ್ ಕೋಟಿ ಬೇಕು, ಅಂಡ್ ತನ್ನ 2 ಮಕ್ಕಳನ್ನ ಓದಿಸೋದಕ್ಕೆ ಇನ್ನ $1 ಕೋಟಿ ಆಗುತ್ತೆ. ಇನ್ನ ಆ 2 ಮದ್ವೆ ಮಾಡೋದಕ್ಕೆ ಇಬ್ರಿಗೂ 1 ಕೋಟಿ ಆಗುತ್ತೆ. ಅಂದ್ರೆ ಟೋಟಲ್ 4 ಕೋಟಿ. ಸೊ ಈ ಖರ್ಚಿಗೆ ಕಾಸು ಬೇಕಾಗಿರೋದ್ರಿಂದ 1 ಕೋಟಿ ಹಣವನ್ನ ಬ್ಯಾಂಕ್ ನಲ್ಲಿ ಡೆಪಾಸಿಟ್ ಮಾಡಿದಾನೆ ಅನ್ಕೊಳ್ಳಿ. ತಿಂಗಳಿಗೆ 50,000ದಿಂದ 60,000ವರೆಗೂ ಬಡ್ಡಿ ಅಂತೂ ಖಂಡಿತವಾಗ್ಲೂ ಬರುತ್ತೆ. ಇನ್ನ ಅವೇ ತನ್ನ ಖರ್ಚಿಗೆ ಸಾಕಾಗುತ್ತೆ. ಸೊ ಈಗ ಆತನಿಗೆ 5 ಕೋಟಿ ಹಣ ಬೇಕಾಗಿದೆ. ಅಂದ್ರೆ ಆತನ ಟಾರ್ಗೆಟ್ ಆ ಒಂದು 5 ಕೋಟಿಯ ಮೇಲೆ. ಸೊ ಒಂದ್ಸರಿ ಆತನ ಟಾರ್ಗೆಟ್ ಗೊತ್ತಾದ್ಮೇಲೆ ಆಚೆ ಕಂಪನಿಯಲ್ಲಿ ಒಬ್ರು ಕೆಳಗೆ ಕೆಲಸ ಮಾಡ್ಕೊತಾ 20-25 ವರ್ಷಗಳು ಆತ ವೈಟ್ ಮಾಡಕ್ ಆಗೋದಿಲ್ಲ. ಸೊ ಎಷ್ಟು ಬೇಗ ಆದ್ರೆ ಅಷ್ಟು ಬೇಗ ಸಂಪಾದಿಸೋದಕ್ಕೆ ಪ್ರಯತ್ನಿಸ್ತಿರ್ತಾರೆ. ಅದಕ್ಕೋಸ್ಕರ ಅವರು ಬಸ್ ಸ್ಟಾಪ್ ನಲ್ಲಿ ಬಟಾಣಿ ಮಾರ್ಬೋದು, ಇಲ್ವಾ ರೋಡ್ ನಲ್ಲಿ ಪಾನಿಪುರಿ ಮಾರ್ಬೋದು, ಇಲ್ವಾ ಒಂದು ಅಂಗಡಿ ಆಗ್ಬೋದು, ಇನ್ನು ಯಾವ್ದಾದ್ರು ಫ್ಯಾಕ್ಟ್ರಿ ಇಟ್ಕೋಬಹುದು ಅನ್ನೋದನ್ನ ಅವರು ಆಲ್ರೆಡಿ ಅವರ ಹಿರಿಯರಿಂದ ಸಲಹೆಯನ್ನ ಪಡೆದು ಅವರು ಹೇಳಿರೋ ರೀತಿನೇ ಮಾಡೋದಕ್ಕೆ ಫಿಕ್ಸ್ ಆಗಿರ್ತಾರಂತೆ. ಅಮೆರಿಕದವರು ತುಂಬಾ ಪ್ಲಾನ್ಸ್ ಮಾಡಿ ತಲೆ ಚಚ್ಕೊಂಡ್ರು ಕೂಡ ಅವ್ರು ಮಾಡೋಕ್ ಆಗದೆ ಇರೋ ಕೆಲಸವನ್ನ ಚೈನಾ ಬರೀ 3 ವರ್ಷದಲ್ಲಿ ಮಾಡಿ ತೋರಿಸುತ್ತೆ. ಅದೇನಂದ್ರೆ ಚೈನಾ ದೇಶದ ಒಂದು ಇನ್ಫ್ರಾಸ್ಟ್ರಕ್ಚರ್. ಇದು ಪ್ರಪಂಚದಲ್ಲೇ ನಂಬರ್ 1 ಇನ್ಫ್ರಾಸ್ಟ್ರಕ್ಚರ್ ಆಗಿ ಹೇಳ್ಕೋಬಹುದು. ಅದ್ ಯಾಕಂದ್ರೆ ಒಂದು ಸ್ಮಾಲ್ ರಬ್ಬರ್ ಬ್ಯಾಂಡ್ ತಯಾರು ಮಾಡೋದಕ್ಕೂ ಕೂಡ ಫ್ಯಾಕ್ಟರಿ ಇರುತ್ತೆ. ಅಂಡ್ ಅವರ ಕನ್ಸ್ಟ್ರಕ್ಷನ್ ಲೆವೆಲ್ ಹೇಗಿರುತ್ತಂದ್ರೆ ಬಿಲ್ಡಿಂಗ್ ಮಧ್ಯದಿಂದನೂ ಕೂಡ ಟ್ರೈನ್ಸ್ ಹೋಗ್ತಿರ್ತವೆ. ಇನ್ನ ಚೈನಾವನ್ನ ಚೆನ್ನಾಗಿ ಡೆವಲಪ್ ಮಾಡೋದಕ್ಕೆ ಚೀನಾ ದೇಶ ಕೆಲ 3 ವರ್ಷಗಳಿಂದ ಎಷ್ಟು ಕಾಂಕ್ರೀಟ್ ಉಪಯೋಗಿಸಿದೆ ಅಂದ್ರೆ ಅಷ್ಟು ಮೊತ್ತವಾಗಿ ಹಿಂದೆ 100 ವರ್ಷಗಳಿಂದನೂ ಉಪಯೋಗಿಸಿಲ್ಲ. ಅಂಡ್ ಅಸಲಿಗೆ ಅಮೆರಿಕ ಯಾಕೆ ಕಾಂಕ್ರೀಟ್ ಉಪಯೋಗಿಸೋದಿಲ್ವೋ ನಿಮ್ಮ ಒಂದು ಅಭಿಪ್ರಾಯವನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ನಮ್ಮಲ್ಲಿ ತುಂಬಾ ಜನ ಹೂ ಅಂದ್ರೆ ಸಾಕು ಅವ್ರ ಮುಖ ಹೀಗ್ ಮಾಡ್ಕೊಂಡು ಅಳ್ತಾನೆ ಇರ್ತಾರೆ. ಆದ್ರೆ ಹಾಗಳೋದು ತುಂಬಾ ಪ್ರಮಾದಕರ ಅನ್ನೋದು ನಿಮಗ್ ಗೊತ್ತಾ? ಸೊ ಇಲ್ಲಿ ಕಾಣಿಸ್ತಿರೋ ಈ ವ್ಯಕ್ತಿ ನೈಜೀರಿಯಾ ದೇಶಕ್ಕೆ ಸಂಬಂಧಿಸಿರೋ ಆತ. ಇನ್ನೀತ ತುಂಬಾ ಹೊತ್ತು ಅಳ್ತಾ ಒಂದು ವರ್ಲ್ಡ್ ರೆಕಾರ್ಡ್ ಸಾಧಿಸ್ಬೇಕು ಅನ್ಕೊಂಡ. ಹಾಗ್ ಜಾಸ್ತಿ ಹೊತ್ತು ಬೇಕಂತಾನೆ ಹೇಳ್ತಾ ರೆಕಾರ್ಡ್ ಬ್ರೇಕ್ ಮಾಡೋ ಕ್ರಮದಲ್ಲಿ ತನ್ನ ಕಣ್ಣಿಗೆ ಜಾಸ್ತಿ ಪ್ರೆಷರ್ ಬಂದು ತನ್ನ ಒಂದು ಕಣ್ಣಿನ ದೃಷ್ಟಿಯನ್ನ ಕಳ್ಕೊತಾನೆ. ಸೊ ಆದ್ರಿಂದಾನೆ ಹಳು ಬಂದಾಗ್ಲೇ ಹಳ್ಬೇಕು. ಇನ್ನ ಅದೇ ಕೆಲಸ ಇಟ್ಕೊಂಡ್ ಬೇಕಂತಾನೆ ಹತ್ರ ಹೀಗೆ ಆಗುತ್ತೆ. ಸೊ ಈ ರೀತಿ ಹಳೋರು ಯಾರಾದ್ರೂ ಇದ್ರೆ ಅವ್ರಿಗೆ ಮೊದಲು ಈ ವಿಡಿಯೋ ಶೇರ್ ಮಾಡಿ. ಇಲ್ಲಿ ಕಾಣಿಸ್ತಿರೋದು ಒಂದು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್. ಈಕೆ ತುಂಬಾ ಕ್ರೈಮ್ಸ್ ಮಾಡಿದ್ದಾರೆ. ಅಂಡ್ ಪೊಲೀಸರು ಈಕೆನ್ ಎಷ್ಟು ಹುಡುಕಿದ್ರು ಈಕೆನ್ ಹಿಡ್ಕೊಳ್ಳೋದಕ್ ಆಗ್ಲೇ ಇಲ್ಲ. ಸೊ ಕಳ್ಳ ಪೊಲೀಸರಿಗೆ ಸಿಗಾಕೊಂಡಿಲ್ಲ ಅಂದ್ರೆ ಆ ಕಳ್ಳ ಬಾಯ್ ಕ್ಲೋಸ್ ಮಾಡಿ ತಪ್ಪಕ್ ಕೂತ್ಕೋಬೇಕು. ಆದ್ರೆ ಈಕೆ ಮಾಡಿದ ತಪ್ಪೇನಂದ್ರೆ ಆ ಪೊಲೀಸರು ಹಾಕಿರೋ ಪೋಸ್ಟ್ ಗೆ ಫೇಸ್ಬುಕ್ ನಲ್ಲಿ ಈಕೆ ಒಂದು ಕಮೆಂಟ್ ಹಾಕ್ತಾರೆ ಅಷ್ಟೇ ನೋಡಿ. ಹಾಗ್ ಮಾಡೋದ್ರಿಂದ ಆಕೆನ್ ಯಾರು ಹಿಡ್ಕೊಳಕ್ ಆಗೋದಿಲ್ಲ ಅನ್ಕೊಂಡ್ರು. ಆದ್ರೆ ಪೊಲೀಸರು ಈಸಿಯಾಗಿ ಆ ಕಮೆಂಟ್ ದ್ವಾರ ಟ್ರ್ಯಾಕ್ ಮಾಡಿ ಹಿಡ್ಕೊಂಡ್ರು. ಸೊ ಇದು ಇವತ್ತಿನ ವಿಡಿಯೋ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ಒಂದು ಲೈಕ್ ಆದ್ರೆ ಮಾಡಿ. ಅಂಡ್ ಮತ್ತೆ ಸಿಗೋಣ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ.